ಈ ಮುಚ್ಚಿಗೆ ಅಂತ ಹೇಳಿದರೆ ಅದು ಹಸಿರು ಮುಚ್ಚಿಗೆ ಆಗಲಿ ಮಣ್ಣಿಗೆ ಓಪನ್ ಆಗಿ ಅದು ಬಿಸಿಲಿಗೂ ತೆರೆದುಕೊಳ್ಬಾರ್ದು, ಮಳೆಗೂ ಅದಕ್ಕೆ ಹಾನಿಯಾಗಬಾರ್ದು, ಮಳೆಯ ನೀರು ಸಹ ಮೇಲೆ ನೇರವಾಗಿ ಬೀಳಬಾರ್ದು. ಅದನ್ನು ನಾವು ಪ್ರತಿಯೊಂದು ಕಡೆಯಲ್ಲಿ ಸಹ ನೋಡ್ತೇವೆ. ಈಗ ನಾವು ರಸ್ತೆ ಬದಿಯಲ್ಲಿ ನಾವು ಈ ಕಳೆದ ವರ್ಷ 2-3 ವರ್ಷದಲ್ಲಿ ಅದು ಒಂದು ಮಳೆಗಾಲಕ್ಕೆ ಇವರು ರಸ್ತೆಯನ್ನು ಏನು ಅಗೆದು ಹಾಕ್ತಾರೆ ಸೈಡಿಂದ, ಅದು ಒಂದು ಮಳೆಗಾಲದಲ್ಲಿ ಈಗ ಒತ್ತಿನ ಎಣ್ಣೆ ನಮ್ಮ ಪರಿಸರದಲ್ಲಿ ನೋಡಿದರೆ ಅಥವಾ ನಮ್ಮ ಇಲ್ಲಿ SEZ ಇಲ್ಲ ನಮ್ಮ ಗುರುಪುರ ಪರಿಸರ ಹತ್ರ ಯಾವುದೇ ರಸ್ತೆ ನೀವು ನೋಡಿಕೊಳ್ಳಿ, ಈ ವರ್ಷ ಅವರು ಕೆಲಸ ಮಾಡಿದ್ದಾರೆ ಅಂತ ಹೇಳಿದರೆ ಮಳೆಗಾಲದಲ್ಲಿ ಅದು ಖಂಡಿತವಾಗಿ ಜರಿದು ಬೀಳ್ತದೆ. ಅಂದರೆ ಆ ಮಣ್ಣಿನ ಬಗ್ಗೆ ನಮಗೆ ಕಾಳಜಿ ಇಲ್ಲ. ಇದನ್ನು ನಾವು ಹೇಳೋದು ಯಾಕೆಂತ ಕೇಳಿದರೆ, ಒಂದು ಗಾದೆ ನೆನಪಾಗ್ತದೆ ಇದರಲ್ಲಿ, ಕುಂಬಾರನಿಗೆ ವರ್ಷ ದೊಣ್ಣೆಗೆ ನಿಮಿಷ ಅಂತ ಹೇಳಿದಾಗೆ ಈ ಮಣ್ಣನ್ನು ಪ್ರತಿ 1 ಇಂಚು ಮಣ್ಣು ಅದು ಕಾಡಿನಲ್ಲಿಯೇ ಅದು ಉತ್ಪತ್ತಿ ಆಗಬೇಕು, ಮೇಲ್ಮಣ್ಣು ಆಗಬೇಕಂದ್ರೆ ಅದಕ್ಕೆ 1000 ಗಟ್ಟಲೆ ವರ್ಷ, 100-200 ಅಂತ ಹೇಳ್ತೇವೆ ನಾವು. ಆದರೂ ಸಹ ಪ್ರಾಕೃತಿಕವಾಗಿ ಅಷ್ಟೊಂದು ಕಾಡು ಬೆಳಿಲಿಕ್ಕೆ ಈಗ ಬರೀ ಓಪನ್ ಮಣ್ಣು ತೆರೆದುಕೊಂಡ ಮಣ್ಣಿಗೆ ಅದರಲ್ಲಿ ಜೀವಿಗಳು ಬರಬೇಕು, ಅದರಲ್ಲಿ 4 ಪಾಚಿ ಬರಬೇಕು, ಅದರಲ್ಲಿ ಸಣ್ಣ ಸಣ್ಣ ಹಸಿರು ಎಲೆಗಳು ಸಣ್ಣ ಪುಟ್ಟ ಗಿಡಗಳು ಬರಬೇಕು, ನಂತರ ದೊಡ್ಡ ಗಿಡಗಳು ಬರಬೇಕು, ಮರ ನಂತರ ಈ ಮರದ ಎಲೆಗಳಿರ್ಬೋದು, ಬಾಕಿದ್ದದ್ದು ಮರದ ತ್ಯಾಜ್ಯ ಬೇರಿರ್ಬೋದು, ಅದು ಕೊಳೆತು ಅದು ಮಣ್ಣು ಅಂದರೆ ಹ್ಯೂಮಸ್ ಆಗಿ ಅದು ಮಣ್ಣಿಗೆ ಸೇರಿಕೊಳ್ಳಿಕ್ಕೆ ಬಹುಶಃ 100-200 ಅಲ್ಲ 1000 ವರ್ಷ ಬೇಕಾಗ್ಬೋದು ಅಂತೇಳಿ ನನ್ನ ಅನಿಸಿಕೆ. ವಿಜ್ಞಾನಿಗಳು ಅದನ್ನು ಹೇಳ್ತಾ ಇದ್ದಾರೆ, ಇದೇ ಮಾತನ್ನು ಅವರು ಒಪ್ತಾರೆ. ಸಾಯಿಲ್ ಕಮ್ಯುನಿಟಿ ಅನ್ನುವಂಥದ್ದು ಒಂದು ವಿಚಾರ ಇಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಅಂದರೆ ಇಲ್ಲಿ ಇದೊಂದು ಸಮುದಾಯ ಇದೆ ಅಂತ, ಜೀವಿಗಳ ಸಮುದಾಯ. ಹೌದು ನೋಡಿ, ಮಣ್ಣು ಅಂತ ಹೇಳಿದರೆ ಬರೀ ಮಣ್ಣು. ಈಗ ಒಬ್ಬ ಎಂಜಿನಿಯರು ಅಥವಾ ಬೇರೆ ರಸ್ತೆ ಕೆಲಸದವನು ನಾನು ಹೇಳ್ತಾ ಇರೋದು, ಮನೆ ಕಟ್ಟುವವನಿಗೆ ಮಣ್ಣು ಅಂತ ಹೇಳಿದರೆ ಬರೀ ಮಣ್ಣು, ಅವರಿಗೆ ಅದು ದೊಡ್ಡ ಅಗತ್ಯ ಬೀಳುವುದಿಲ್ಲ. ಇಟ್ಸ್ ಎ ಡರ್ಟಿ ಸಾಯಿಲ್ ಅಂತ ಹೇಳೋದಕ್ಕೊಂದು ಕೆಟ್ಟ ಶಬ್ದ, ಅದು ಬೈಗಳದ ಇದಂದರೆ ಇದು ಸಾಯಿಲ್ಡ್ ಯುವರ್ ಕ್ಲೋತ್ ಅಂತ ಹೇಳಿ ಅಷ್ಟದು ಮಣ್ಣು ಆಯಿತು ಅಂತ ಹೇಳ್ತಾರೆ. ಆದರೆ ನಮಗೆ ಕೃಷಿಕನಿಗಿರಲಿ ಒಬ್ಬ ಯಾವುದೇ ಒಂದು ಬೆಳೆಗಾರ ಯಾವುದೇ ಒಂದು ಬೆಳೀತಾನೆ ಅಂತ ಹೇಳಿದರೆ ಅವನಿಗೆ ಮಣ್ಣು ಅಂತ ಹೇಳಿದರೆ ಅದು ಜೀವ, ಅದು ಎಲ್ಲದಕ್ಕೂ ಬೇಕದು, ಪ್ರತಿಯೊಂದಕ್ಕೂ. ಮಣ್ಣು ಇಲ್ಲದಿದ್ದರೆ ಜೀವಿಗಳೂ ಇಲ್ಲ, ಗಿಡಗಳೂ ಇಲ್ಲ, ಮರಗಳೂ ಇಲ್ಲ. ಮರಗಿಡಗಳು ಇಲ್ಲದಿದ್ದರೆ ನಾವು ಇದ್ದೇವಾ? ನಾವು ಸಹ ಇರುವುದಿಲ್ಲ, ಪ್ರಾಣಿ ಇರುವುದಿಲ್ಲ, ಪಕ್ಷಿಗಳಿರುವುದಿಲ್ಲ, ಸಂಕುಲ ಇರುವುದಿಲ್ಲ, ಯಾವುದೂ ಇರುವುದಿಲ್ಲ. ಹಾಗಾಗಿ ಈ ಬೇರೆ ಮಣ್ಣು ಅಂತ ಕೇಳಿದರೆ ನಮಗೆ ಖಂಡಿತವಾಗಿ ಅದು ಎಲ್ಲವೂ ಬೇಕು. ಮತ್ತು ಮಣ್ಣಿನಲ್ಲಿರುವ ಅಸಂಖ್ಯಾತ ಜೀವಿಗಳು. ಮೊನ್ನೆ ತಾನೇ ಒಂದು ವಿಷಯ ನಾನು ಓದ್ತಾ ಇದ್ದೆ, ಮಣ್ಣಿನಲ್ಲಿರುವ ಸಾಧಾರಣ ಒಂದು 2-3 ಅಥವಾ ಒಂದು 10% ಪ್ರತಿಶತದಷ್ಟು ಈ ಸೂಕ್ಷ್ಮಾಣು ಜೀವಿಗಳು, ಅದು ಫಂಗಸ್ ಇರ್ಬೋದು, ಶಿಲೀಂಧ್ರಗಳಿರ್ಬೋದು, ಬ್ಯಾಕ್ಟೀರಿಯಾ ಇರ್ಬೋದು, ಬೇರೆ ಬೇರೆ ಸೂಕ್ಷ್ಮ ಜೀವಿಗಳಿರ್ಬೋದು, ಅದನ್ನು ನಾವು ಐಡೆಂಟಿಫೈ ಮಾಡಿದ್ದು ಕೇವಲ ಒಂದು 100ರಲ್ಲಿ 10% ಮಾತ್ರ. ಉಳಿದ 90% ಅದು ಇನ್ನೂ ಐಡೆಂಟಿಫೈ ಆಗಬೇಕಷ್ಟೇ. ಅಂದರೆ ನೋಡಿ, ಈಗ ಈ ಮಣ್ಣಲ್ಲಿ ಒಂದು ರೀತಿ ಇದೆ, ನೀವು ಬೇರೆ ಕಾಡು, ಈಗ ಬೇರೆ ಬೇರೆ ಪ್ರಾಕೃತಿಕ ವಿಧಾನ ನಮಗೆ ಗೊತ್ತುಂಟು. ನಾವು ಭೂಮಧ್ಯ ರೇಖೆಯಿಂದ ತುದಿ ಪೋಲಾರ್ ಏರಿಯಾ ಕೊರೆಗೆ ಹೋದರೆ ಅಲ್ಲಿ ಪ್ರತಿ ಒಂದು ಮಣ್ಣು ಸಹ ಅದು ಒಂದೊಂದು ಸಣ್ಣ ಸಣ್ಣ ವಿಭಾಗದಲ್ಲಿ ವ್ಯತ್ಯಾಸ ಕಾಣ್ತದೆ. ಆ ಮಣ್ಣು ಹೇಗೆ ವ್ಯತ್ಯಾಸ ಆಗ್ತದೆ, ಅದರಲ್ಲಿ ಸೂಕ್ಷ್ಮಾಣು ಜೀವಿಗಳಿರ್ಬೋದು, ಅದರಲ್ಲಿರುವ ಸಣ್ಣ ನಾವು ಸೆಂಟಿಪೀಡ್ ಅಂತ ಹೇಳ್ತೇವೆ, ಮಿಲ್ಲಿಪೀಡ್ ಅಂತ ಹೇಳ್ತೇವೆ, ಚೋರಂಟೆಗಳಿರ್ಬೋದು, ಅದರ ಒಳಗಿರುವ ಸಣ್ಣ ಸಣ್ಣ ಕೀಟಗಳಿರ್ಬೋದು, ಮಣ್ಣಿನ ಒಳಗೆ ವಾಸ ಮಾಡುವ ಕೀಟಗಳಿದ್ದಾವೆ, ಅದರ ಒಳಗೆ ಅದೇ ಮಣ್ಣನ್ನು ಬಿಲತೋಡಿ ಮಾಡುವಂಥ ಅಸಂಖ್ಯ ಜೀವಿಗಳಿವೆ. ನಮಗೆ ಇಲ್ಲಿ ಹೆಗ್ಗಣದಿಂದ ಹಿಡಿದದ್ದು ಉಡ ಪ್ರತಿಯೊಂದು ಎಲ್ಲವೂ ಅದು ಮಣ್ಣಲ್ಲೇ ಇರುವಂಥದ್ದು, ಹಾವುಗಳಿರ್ಬೋದು. ಅದನ್ನು ಎಲ್ಲ ನೋಡಿದರೆ ಈ ಮಣ್ಣು ಸಾಯಿಲ್ ಕಮ್ಯುನಿಟಿ ಅಂತ ಹೇಳೋದು ಎಲ್ಲವೂ ಸೇರ್ತದೆ. ನಾವು ಸಹ ಅದರಲ್ಲಿ ಸೇರಬೇಕಾಗ್ತದೆ. ಅಂದರೆ ನಮಗೆ ಸಹ ಮಣ್ಣು ಮುಖ್ಯ. ಈ ಮಣ್ಣು ಅಂತ ಹೇಳೋದು ಅದು ಎಲ್ಲೂ ನಿಗೂಢವಾಗ್ತದೆ. ಮೇಲ್ಮಣ್ಣು 1 ಇಂಚು ಮೇಲ್ಮಣ್ಣು ಒಂದು ರೀತಿ ಇರ್ತದೆ, ಅದರ ಕೆಳಗಿನ ಸ್ತರ ಇನ್ನೊಂದು ಇರ್ತದೆ, ಅದರ ಕೆಳಗೆ ಬೇರೆ ಬೇರೆ. ಈಗ ಶಿಲಾಪದರವೇ, ಮೊದಲಿನ ಶಿಲೆಗಳೇ ಅದು ಸಾವಿರಾರು ಅಥವಾ ಮಿಲಿಯನ್ ಗಟ್ಟಲೆ ದಶಲಕ್ಷ ವರ್ಷಗಳಲ್ಲಿ ಅದು ಮಣ್ಣಾಗಿದೆ. ಹಾಗಾಗಿ ಅದು ಆ ಶಿಲೆ ಹೇಗಿತ್ತು, ಆ ಶಿಲೆ ಅದನ್ನು ವೆದರಿಂಗ್ ಅಂತ ಹೇಳ್ತೇವೆ ನಾವು ಇಂಗ್ಲೀಷ್ನಲ್ಲಿ, ಅದು ನಿಧಾನಕ್ಕೆ ಮಳೆಗೆ, ಬಿಸಿಲಿಗೆ, ಅದು ಸ್ನೋ ಇರ್ಬೋದು, ನಮ್ಮ ಹಿಮ ಇರ್ಬೋದು, ಗಾಳಿಗೆ ಅದು ತೆರೆದುಕೊಂಡ ಹಾಗೆ ಶಿಲೆಯನ್ನು ಇನ್ನಷ್ಟು ಸೂಕ್ಷ್ಮ ಕಣಗಳಾಗಿ ಬೇರ್ಪಡಿಸಿ ಅದನ್ನು ಮಣ್ಣಾಗಿ ಪರಿವರ್ತಿಸುತ್ತವೆ. ಆ ಮಣ್ಣಿನ ಮೇಲೆ ಪುನಃ ಸೂಕ್ಷ್ಮ ಜೀವಿಗಳು ಬದುಕ್ತವೆ, ಅದರಲ್ಲಿ ಗಿಡ ಮರಗಳು ಬದುಕ್ತವೆ. ಅದರ ಮೇಲೆ ನಾವು ಆ ಗಿಡ ಮರಗಳು, ಸೂಕ್ಷ್ಮ ಜೀವಿಗಳು ಡಿಕಂಪೋಸ್ ಆಗುವ ಮಣ್ಣು ನೋಡಿ. ಅದರಲ್ಲಿ ಈ ಮಣ್ಣಿನಲ್ಲಿ ಅದರ ಪೇರೆಂಟ್ ಮೆಟೀರಿಯಲ್, ಅದು ಕಲ್ಲು ಯಾವ ರೀತಿ ಇತ್ತು, ಕಲ್ಲನ್ನು ವಿಭಜನೆ ಅಥವಾ ಅದನ್ನು ಪುಡಿ ಮಾಡುವಂಥ ಸಣ್ಣ ಸಣ್ಣ ಸೂಕ್ಷ್ಮಾಣು ಜೀವಿಗಳು ಹೇಗಿದ್ದವು, ಅದರ ಮೇಲೆ ಪುನಃ ಯಾವುದೆಲ್ಲ ಜೀವಿಗಳು ಬದುಕ್ತಾ ಇವೆ, ಅದು ಯಾವ ರೀತಿ ಗಿಡಮರಗಳನ್ನು ಬದುಕಿಸ್ತಾ ಇದೆ ಅಂತ ಹೇಳುವಾಗ ನಮಗೆ ಅದರ ಅಗಾಧತೆ ಅರ್ಥ ಆಗ್ತದೆ. ಈಗ ಕೆಲವು ಕಡೆ ಮಣ್ಣು ನೀವು ಕಲ್ಲಿನ ಶಿಲಾ ಪದರದ ಮೇಲೆ ನೋಡಿದರೆ 1 ಇಂಚು 2 ಇಂಚು ಮಣ್ಣಿದ್ದದ್ದು ಉಂಟು, ಬರೀ ಶಿಲೆ ಇರುವುದು ಉಂಟು. ಆದರೂ ಈ ಶಿಲೆಯಲ್ಲಿ ಸಹ ಮಳೆಗಾಲ ಕಳೆದ ನಂತರ
ಅದರಲ್ಲಿ ಸಣ್ಣ ಸಣ್ಣ ಪಾಚಿ ಇರ್ತದೆ, ಸಣ್ಣ ಗಿಡ ಮರ, ಇದು ಹುಲ್ಲಿನಂಥ ಸಣ್ಣ ಹುಲ್ಲುಗಳಿರ್ತವೆ, ಅದು ಬದುಕ್ತಾ ಇರ್ತದೆ. ಅಂದರೆ ಅದಕ್ಕೆ ಒಂದು ವಾರ ನೀರು ಸಿಗ್ತದೆ ಒಂದು ಗಿಡಕ್ಕೆ ಅಥವಾ ಯಾವುದೇ ಒಂದು ಸಣ್ಣ ಸೂಕ್ಷ್ಮಾಣು ಜೀವಿಗೆ ಅಂತ ಅದು ಬದುಕ್ತದೆ. ಅದೇ ಕಾಡಿನಲ್ಲಿ ನಿಮಗೆ ವರ್ಷಕ್ಕೆ 365 ದಿವಸ ಸಹ ನೀರು ಅಥವಾ ತೇವಾಂಶ ಅದಕ್ಕೆ ಬೇಕಾಗುವ ಸಿಕ್ಕಿದರೆ ಆ ಗಿಡಗಳ ಮರಗಳು ಅಲ್ಲಿಯೇ ಬದುಕ್ತವೆ. ಹಾಗೆ ಈ ಮಣ್ಣು ಅಂತ ಹೇಳುವಂಥದ್ದು ನಾವು ತುಂಬ ನಿಗೂಢ ಅಥವಾ ಇನ್ನಷ್ಟು ಕುತೂಹಲಕಾರಿ ಅಂಶಗಳು ಖಂಡಿತ ಬರ್ತವೆ. ಇದನ್ನು ನಾವು ಮುಂದೆ ನಾವು ಕೆಲಸ ಮಾಡಿದಷ್ಟು ನಮಗೆ ಅದು ಹೊಸ ಹೊಸ ವಿಷಯಗಳು ಖಂಡಿತ ಬರ್ತಾ ಉಂಟು. ಪಡಾರು ಅವರು, ಈಗ ನಮ್ಮಲ್ಲಿ ಮುಖ್ಯವಾಗಿ ನಾವು ಈವರೆಗೆ ಬೆಳೆ ಬೆಳೀತಾ ಇರುವಂತಹ ಒಂದು ಪರಿಸ್ಥಿತಿಯನ್ನು ನಾವು ಗಮನಿಸಿದರೆ ರೈತರು ಸ್ವಲ್ಪ ಮಟ್ಟಿಗೆ ಆತುರ ಪಡ್ತಾ ಇದ್ದಾರೋ ಅಂತ ಅನ್ನಿಸ್ತದೆ, ಅಥವಾ ಇದರಲ್ಲಿ ಒಂದು ವೈಜ್ಞಾನಿಕ ದೃಷ್ಟಿಕೋನವನ್ನು ಅವರು ಹೊಂದಿಲ್ಲ ಅಂತಲೂ ಅನ್ನಿಸ್ತಾ ಇದೆ. ಹಿಂದೆ ನಮಗೆ ಈಗ ಯಾವುದೇ ಬೆಳೆ ಬೆಳೀಬೇಕಾದ್ರೆ, ಈಗ ಅಡಿಕೆ ಆದರೆ ಇಂಥ ಜಾಗದಲ್ಲಿ ಅಡಿಕೆ ಬೆಳಿಬೋದು, ಸ್ವಲ್ಪ ಎತ್ತರದ ಜಾಗ ಅಲ್ಲಿ ಇನ್ನೊಂದು ಬೆಳೆ ಬೆಳಿಬೋದು, ಬರೇ ಕುಮೇರಿ ಅಲ್ಲಿ ಬೇರೆಯೇ, ಎತ್ತರದ ಗುಡ್ಡದಲ್ಲಿ ಬೇರೆಯೇ ಬೆಳೆ ಅಂಥದ್ದೊಂದು ನಿಗದಿ ಮಾಡಿದರು, ಅದನ್ನು ಹಾಗೆ ಬೆಳೀತಾ ಇದ್ದರು, ಅದು ಪರಿಸರಕ್ಕೆ ಹೊಂದುತ್ತಾ ಇತ್ತು. ಈಗ ಈ ಪರಿಸ್ಥಿತಿ ನೋಡಿದರೆ ನಿಮಗೇನು ಅನ್ನಿಸ್ತದೆ ಅಂತ? ಈಗ ಮೊದಲು ನಾವು ನೋಡಿ, ಗದ್ದೆ, ಕೊಳಕೆ ಗದ್ದೆ ಅಂತೇಳಿದರೆ 3 ಬೆಳೆ ಆಗುವಂಥ ಗದ್ದೆಗೆ ನಮಗೆ ಸುಲಭದಲ್ಲಿ ನೀರು ಸಿಗ್ತಾ ಇತ್ತು. ವರ್ಷ ಪೂರ್ತಿ ಅದು ಗದ್ದೆ ನಮ್ಮಲ್ಲಿ ಕೊಳಕೆ ಕಂಡ ಅಂತ ಹೇಳಿದರೆ ಅದು ಭಾರೀ ಸುಲಭದಲ್ಲಿ ನಾವು ಗದ್ದೆ ಬೇಸಾಯ ಮಾಡ್ತಾ ಇದ್ವಿ. ಅಲ್ಲಿ ಅಡಿಕೆ ಹಾಕುವುದು ಶುದ್ಧ ತಪ್ಪು. ಒಂದು, ನಾನು ಯಾಕೆ ಕೇಳ್ತಾ ಇದ್ದೇನೆ ಅಂತ ಕೇಳಿದರೆ, ಅಡಿಕೆಗೆ ಅಷ್ಟು ನೀರು ಬೇಕಾಗುವುದಿಲ್ಲ, ಮತ್ತೆ ನೀರು ಬಸಿದು ಹೋಗುವಂಥ ವ್ಯವಸ್ಥೆ ಸಹ ಇರುವುದಿಲ್ಲ ಕೊಳಕೆ ಗದ್ದೆಯಲ್ಲಿ. ಅಂಥ ಜಾಗದಲ್ಲಿ ನಾವು ಅಡಿಕೆ ಈಗ ತುಂಬ ಮೊದಲು ಒಂದು 25 ವರ್ಷದ ಅಲ್ಲ, ಈ ಒಂದು ಅಭ್ಯಾಸ 25 ಅಲ್ಲ, ಒಂದು 30-40 ವರ್ಷದಿಂದ ಆ ಒಂದು ಬದಲಾವಣೆ ನಾನು ಗಮನಿಸ್ತಾ ಇದ್ದೇನೆ. ಅಂಥ ಜಾಗದಲ್ಲಿಯೂ ಅಡಿಕೆ ಹಾಕ್ತಾ ಇದ್ದಾರೆ. ಸ್ವಲ್ಪ ಅಡಿಕೆ ನೋಡಿ, ಮೊದಲೆಲ್ಲ ನಮಗೆ ಮಜಲು ಗದ್ದೆ ಅಥವಾ ಬೆಟ್ಟು ಗದ್ದೆ ಹಾಗಿರುವಂಥ ಜಾಗದಲ್ಲಿ ಅಡಿಕೆ ಸ್ವಲ್ಪ ಕೃಷಿ ಮಾಡ್ತಾಯಿದ್ರು. ಅದು ಅಡಿಕೆ ಅಂತ ಕೇಳಿದರೆ ಒಂದು ಸ್ವಲ್ಪ ಖರ್ಚಿಗೋಸ್ಕರ ಮಾತ್ರ. ಈಗ ಏನಾಗಿಬಿಟ್ಟಿದೆ ಅಂತ ಕೇಳಿದರೆ, ಈ ಅಡಿಕೆಗೆ ರೇಟು ಬಂತು, ಅಡಿಕೆಗೆ ಪೂರಕವಾಗಿ ಅದಕ್ಕೆ ರೇಟು ಜಾಸ್ತಿ ಬಂದದ್ದು ಸರಿ, ಅದರ ಬಗ್ಗೆ ನಾವೇನು ಚರ್ಚೆ ಮಾಡಲಿಕ್ಕೂ ಇಲ್ಲ. ಆದರೆ ಅದಕ್ಕೆ ಸರಿಯಾಗಿ ಉಳಿದ ಬೆಳೆಗಳಿಗೆ, ಈಗ ನಮ್ಮಲ್ಲಿ ಗದ್ದೆ ಬೇಸಾಯ ಇರಬಹುದು, ಬೇರೆ ಕಬ್ಬಿನ ಬೇಸಾಯ ನಮ್ಮ ಉಡುಪಿ ಸೈಡ್ನಲ್ಲಿ ಅಲ್ಲಿ ಮಾಡ್ತಾ ಇದ್ದಾರೆ, ಅಥವಾ ಹಣ್ಣಿನ ಬೇಸಾಯ ಉಂಟು, ಕೆಲವು ರಬ್ಬರು. ಆವಾಗ ಆ ಬೇರೆ ಬೆಳೆಗಳಿಗೆ ಬೆಲೆ ಬರಲಿಲ್ಲ, ಅಡಿಕೆಗೆ ಬಂತು ಅಂತ ಕೇಳುವಾಗ ಕೃಷಿಕನಿಗೆ ಕಾಣ್ತದೆ ನಾವು ಒಂದು ಸ್ವಲ್ಪ ಏನಾದರೂ ನಮಗೆ ಆದಾಯ ಹೆಚ್ಚಿಸಿಕೊಳ್ಳುವ ಅಂತೇಳಿ ಅಡಿಕೆ ಮಾಡ್ತಾ ಇದ್ದಾರೆ. ಆದರೆ ಇಲ್ಲಿ ಸೋಲುವುದು ಯಾಕೆ ಅಂತ ಕೇಳಿದರೆ, ಬಹುವಾರ್ಷಿಕ ಬೆಳೆ ನಾವು ಅಡಿಕೆ ಮಾಡುವಾಗ ನಮಗೆ ಅಡಿಕೆ ಗಿಡ ಬರಲಿಕ್ಕೆ ಒಂದು 7-8 ವರ್ಷ ಬೇಕು. 5 ವರ್ಷದಲ್ಲಿ ಫಸಲು ಬರ್ತದೆ, ಮತ್ತೊಂದು 3 ವರ್ಷದಲ್ಲಿ ಅದು ಸ್ಟೆಬಿಲೈಸ್ ಆಗ್ತದೆ. ನಂತರ ಒಂದು 10 ವರ್ಷಗಳ ಕಾಲ ನಿರಂತರವಾಗಿ ಅಡಿಕೆಯಲ್ಲಿ ನಮಗೆ ಆದಾಯ ಸಿಕ್ಕಿದರೆ ನಾವು ಹಾಕಿದ ಖರ್ಚು ಅದಕ್ಕೆ ನೋಡಿ, ಅಡಿಕೆಗೆ ಎಷ್ಟು ಅಂತ ನನಗೆ 5 ವರ್ಷದಿಂದ ಮೇಲ್ಪಟ್ಟು ನಮಗೆ ಅದರಲ್ಲಿ ಏನೂ ಉತ್ಪತ್ತಿ ಇಲ್ಲ. ಮತ್ತು ಒಂದು ಅದಕ್ಕೆ ನೀರಾವರಿ ಬೇಕಾಗುವಾಗ ವರ್ಷದ 4-6 ತಿಂಗಳವರೆಗೆ ನೀರಾವರಿ ಬೇಕು. ಆ ನೀರಾವರಿಗೆ ನಮಗೆ ಮೇಲಿನ ನೀರು ಸಾಕಾಗುವುದಿಲ್ಲ, ಕೆರೆ ನೀರು ಸಾಕಾಗುವುದಿಲ್ಲ. ಆವಾಗ ಅಂತರ್ಜಲ ಬೋರ್ವೆಲ್ ನಾವು ಕೊರಿಬೇಕು, ಆ ಬೋರ್ವೆಲ್ಲಲ್ಲಿ ನೀರು ಬೇಕಾಗ್ತದೆ. ಅದು ಲೆಕ್ಕ ಹಾಕಿದರೆ ಈ ಬೋರ್ವೆಲ್ಗೆ ಎಷ್ಟು ಖರ್ಚುಂಟು, ಅದಕ್ಕೆ ಇಲೆಕ್ಟ್ರಿಫಿಕೇಷನ್, ಬೋರ್ವೆಲ್ಗೆ ಕರೆಂಟು ವಿದ್ಯುತ್ ಶಕ್ತಿ ಹಾಕುವಂಥದ್ದು, ಮತ್ತು ಇದಕ್ಕೆ ಅಡಿಕೆ ತೋಟಕ್ಕೆ ಬೇಕಾಗುವಂತಹ ಸ್ಪ್ರಿಂಕ್ಲರ್ ಇರಿಗೇಷನ್ನು ಅಥವಾ ಡ್ರಿಪ್ ಇರಿಗೇಷನ್ನು, ಅದಕ್ಕೆ ಬೇಕಾಗುವಂತಹ ಬಂಡವಾಳ, ಇದಕ್ಕೆಲ್ಲ ನೋಡಿದರೆ ನಮಗೆ 10 ವರ್ಷಗಳ ಕಾಲ, ಅಂದರೆ 8 ವರ್ಷದಿಂದ 10 ವರ್ಷ ಲೆಕ್ಕ ಹಾಕಿ 18 ವರ್ಷದ ಕಾಲ ನಮಗೆ ನಿರಂತರವಾಗಿ ಒಳ್ಳೆಯ ಆದಾಯ ಸಿಗ್ತದೆ. ಅಡಿಕೆ ಹಾಕಬಹುದು. ಆದರೆ ಕೊಳಕೆ ಗದ್ದೆ ಅಂತ ಜಾಗದಲ್ಲಿ ನೀರು ಕಡಿಮೆ ಇರುವಂಥಲ್ಲಿ ಅಡಿಕೆ ಖಂಡಿತ ಬೇಡ. ಯಾಕೆಂತ ಕೇಳಿದರೆ ಕೊಳಕೆ ಗದ್ದೆಯಲ್ಲಿ ನಮಗೆ ರೋಗಗಳು ಜಾಸ್ತಿ ಬರ್ತದೆ. ಈಗ ಈ ವರ್ಷ ನೋಡಿ, ಕೊಳೆ ರೋಗ ಅದರಲ್ಲಿ ಬಂದದ್ದು ತುಂಬ ಉಂಟು. ಮತ್ತು ಇನ್ನು ಈ ಶಿರ ಕೊಳೆ ರೋಗ, ಅಂದರೆ ಅಡಿಕೆ ಮರದ ಕೊಬ್ಬೆ ಬೀಳುವಂಥದ್ದು, ಇದೆಲ್ಲ ಅಡಿಕೆಗೆ ಮಳೆ ಜಾಸ್ತಿ ಬಂದ ತಕ್ಷಣ, ಈಗ ಕಳೆದ 2-3 ವರ್ಷಗಳಿಂದ ನಾವು ಗಮನಿಸ್ತಾ ಇದ್ದೇವೆ, ವಾಡಿಕೆಗಿಂತ ಹೆಚ್ಚು ಮಳೆ ಬರ್ತದೆ, ಮತ್ತು ಅಕಾಲದಲ್ಲಿ ಮಳೆ ಬರ್ತದೆ. ಈ ಅಕಾಲದಲ್ಲಿ ಮಳೆ ಬಂದ ತಕ್ಷಣ ಫಸ್ಟಿಗೆ ಗಿಡ ಸಾಯುವಂಥದ್ದು ಈ ಕೆಳಗೆ ತುಂಬ ನೀರು ಬಸಿದು ಹೋಗದ ಜಾಗದಲ್ಲಿ ಅಡಿಕೆ ಕೃಷಿ ಖಂಡಿತ ಬೇಡ. ಅದೇ ರೀತಿ ನಾವು ಇನ್ನು ಗುಡ್ಡದ ತುದಿಯವರೆಗೆ ಹೋಗಿ ಅಲ್ಲಿ ಹಿಟಾಚಿಯಲ್ಲಿ ಯಂತ್ರಗಳ ಸಹಾಯದಿಂದ ನಾವು ಸಮತಟ್ಟು ಮಾಡಿಕೊಂಡು ಅಲ್ಲಿ ಕೃಷಿ ಮಾಡುವುದು, ಅಡಿಕೆ ಕೃಷಿ ಮಾಡುವಾಗಲೂ ಸಹ ಹಾಗೆ ಒಂದು ಗುಡ್ಡವನ್ನು ನಾವು ಹಾಳು ಮಾಡ್ತಾ ಇದ್ದೇವೆ, ಇನ್ನು ಕೆಳಗಿನ ಅಂತರ್ಜಲವನ್ನು ನಾವು ತೆಗೆದು ಹಾಳು ಮಾಡ್ತಾ ಇದ್ದೇವೆ. ಇನ್ನೂ ಒಂದು ಪ್ರಶ್ನೆ ಉಂಟು, ಅಡಿಕೆಗೆ ದಿವಸಕ್ಕೆ ಒಂದು ಅಡಿಕೆ ಮರಕ್ಕೆ ಒಂದು ದಿವಸಕ್ಕೆ ಸುಮಾರು 15-20 ಲೀಟರ್ ನೀರು ಬೇಕು. ವರ್ಷದ 6 ತಿಂಗಳು ನಾವು ಜಾಸ್ತಿಯಿಂದ ಲೆಕ್ಕ ಹಾಕಿದ್ರು ಕನಿಷ್ಠ 4 ತಿಂಗಳು ಅಥವಾ 6 ತಿಂಗಳವರೆಗೆ ನೀರು ಬೇಕಂದರೆ 1 ಎಕರೆ ಅಡಿಕೆ ತೋಟಕ್ಕೆ 500 ಅಡಿಕೆ ಮರ ಲೆಕ್ಕ ಹಾಕಿದರೆ 500 ಅಡಿಕೆ ಮರಕ್ಕೆ ದಿವಸಕ್ಕೆ 20 ಲೀಟರ್ನಾಗೆ 6 ತಿಂಗಳು ಅಥವಾ 180 ದಿವಸ ಎಷ್ಟು ನೀರು ಬೇಕಾಗ್ತದೆ ಅಂತ ಲೆಕ್ಕ ಹಾಕಿದರೆ
ಅದು ಕೋಟಿ ಲೀಟ್ರು, ನಾನೀಗ ಅದನ್ನು ಕ್ಯಾಲ್ಕುಲೇಟರ್ ಹಾಕುವ ಅಗತ್ಯ ಇಲ್ಲ, ಅದು ಒಂದಾಗ್ತದೆ. ಆವಾಗ ಎಷ್ಟು ನೀರು ಇಂಗಬೇಕು. ಈಗ ನಮಗೆ ಅಂತರ್ಜಲದಲ್ಲಿ ಈಗ ಇಲ್ಲಿಯ ನಮ್ಮ ಸ್ವಾಭಾವಿಕವಾಗಿ ನೋಡಿದರೆ ದಕ್ಷಿಣ ಕನ್ನಡದಲ್ಲಿ ಸುಮಾರು 350ರಿಂದ 375 ಸೆಂಟಿಮೀಟರ್ ವಾರ್ಷಿಕವಾಗಿ ಮಳೆ ಬರ್ತದೆ. ಅದರಲ್ಲಿ 8% 10% ನಮಗೆ ಅಂತರ್ಜಲಕ್ಕೆ ಸೇರ್ತದೆ. ಆ ಅಂತರ್ಜಲಕ್ಕೆ ಸೇರಿದ ನೀರನ್ನು ಮಾತ್ರ ನಮಗೆ ತೆಗಿಲಿಕ್ಕಾಗ್ತದೆ. ಕೆಳಗೆ ನಾವು ನೀರು ತೆಗೆದ ತಕ್ಷಣ ನಮಗೆ ಈ ನೀರಿನ ಒತ್ತಡ, ಈಗ ನಾವು ಬೂದು ಪ್ರದೇಶ, ಕಪ್ಪು ಪ್ರದೇಶ ಅಂತ ಯಾವ ಲೆಕ್ಕ ಹಾಕ್ತೇವೆ, ಹಾಗೆ ಲೆಕ್ಕ ಹಾಕಿದರೆ 1 ಎಕರೆ ಅಡಿಕೆ ತೋಟಕ್ಕೆ ನಮಗೆ 4 ಅಥವಾ 5 ಎಕರೆಯಲ್ಲಿ ಇಂಗಿದ ನೀರು, ಮಳೆ ನೀರು ಬೇಕಾಗ್ತದೆ. ಇದನ್ನು ಲೆಕ್ಕಾಚಾರ ನಾವು ಹಾಕ್ಕೊಳ್ಬೇಕು. ಕೆಲವು ಕಡೆ ಮಳೆ ನೀರು ಇಂಗುವುದೇ ಇಲ್ಲ. ಈಗ ನಾವು ಎಷ್ಟೋ ಕಡೆ ನೋಡ್ತಾ ಇದ್ದೇವೆ, ಮುರಕಲ್ಲಿನ ಪದರ ಇರ್ಬೋದು, ಕೆಲವು ಶಿಲಾಪದರಗಳಿರ್ಬೋದು, ಅಥವಾ ಕೇವಲ ಮಣ್ಣಿರುವಲ್ಲಿ ಸಹ ಈಗ 1/2 ಇಂಚು ನೀರಲ್ಲಿ 1 ಇಂಚು ನೀರು ಬೋರ್ವೆಲ್ಲಲ್ಲಿ ತೆಗೆದರೆ ನಮಗೆ ಅದರಲ್ಲಿ ಖಂಡಿತವಾಗಿ ಇದು ಸುಸ್ಥಿರ ಅಲ್ಲ, ಸಸ್ಟೈನೇಬಿಲಿಟಿ ಅಲ್ಲ. ನಮಗೆ ಈ ವರ್ಷ ಒಂದು 10 ವರ್ಷ ನನಗೆ ಅಡಿಕೆ ಬರ್ತದೆ, ಆವಾಗ ಅಡಿಕೆ ಗಿಡ ಮರ ರೋಗದಲ್ಲಿ ಸಾಯಲಿಕ್ಕೂ ಸಾಕು, ಬೆಳೆ ಇಲ್ಲದೆ ನಾವು ಕಂಗಾಲಾಗ್ತೇವೆ ಆವಾಗ, ಅಥವಾ ಅಡಿಕೆ ಮರ ನಾಶ ಆಗ್ತದೆ, ಅಡಿಕೆ ಇದಕ್ಕೆ ಬೆಲೆ ಇಲ್ಲದೆ ಸಮಸ್ಯೆ ಆಗ್ಬೋದು. ಅಂಥ ಸಮಯದಲ್ಲಿ ನಾವು ಒಂದು ಸ್ವಲ್ಪ ಎಲ್ಲವನ್ನೂ ಒಂದೇ ದೃಷ್ಟಿಕೋನದಲ್ಲಿ, ಅಡಿಕೆಗೆ ಹಣ ಉಂಟು ಅಂತೇಳಿ ನನಗೆ 10 ಎಕರೆ ಇದ್ದರೆ 10 ಎಕರೆಯಲ್ಲಿ ನಾನು ಅಡಿಕೆ ಹಾಕಿದರೆ ನಾನು ಮುಂದಿನ ವರ್ಷಗಳಲ್ಲಿ ಖಂಡಿತ ಸೋಲ್ತೇನೆ. ಅದನ್ನು ನಾವು ಇನ್ನೂ ನೋಡಬೇಕಾಗ್ತದೆ, ಇನ್ನೂ ನಾವು ಗಮನಿಸಬೇಕು. ಇದೇ ರೀತಿ ರಬ್ಬರಿಗೆ ಹಾಗೆ ಆಗಿದೆ ನೋಡಿ. ರಬ್ಬರನ್ನು ನೋಡಿ, ಹೆಚ್ಚಾಗಿ ನಾವು ಕೇರಳದ ಪ್ರದೇಶ, ರಬ್ಬರಿನ ವಯನಾಡು ಪ್ರದೇಶ ಇರ್ಬೋದು, ಇಡುಕಿ ನೋಡಿದರೆ ಸ್ವಲ್ಪ ಎತ್ತರದಲ್ಲಿ ಜಾಗದಲ್ಲಿ ರಬ್ಬರ್ ಹಾಕ್ತಾರೆ. ಅಲ್ಲಿನ ಹವಾಮಾನಕ್ಕೆ ಸಾಧಾರಣವಾಗಿ ಒಳ್ಳೆ ಹಾಲು ಸಿಗ್ತದೆ ರಬ್ಬರ್ನಲ್ಲಿ. ಇದೇ ರೀತಿ ನಮ್ಮ ಐವರ್ನಾಡ್ ಬೆಲ್ಟ್ ತುಂಬ ಒಳ್ಳೆಯದು. ಬೆಳ್ಳಾರೆ ಐವರ್ನಾಡಲ್ಲಿ ಅಲ್ಲಿ ಸಿಗುವಂಥ ಒಂದು 75% ಅಂದರೆ 4ರಲ್ಲಿ 3 ಅಂಶ ಆದರೂ ಸಹ ಇಲ್ಲಿ ರಬ್ಬರ್ ಇದು ಈಲ್ಡ್ ಇರ್ತದೆ. ಅದೇ ರೀತಿ ನಾವು ಇಲ್ಲಿ ನಮ್ಮ ಇದರಲ್ಲಿ ಈ ಅಡ್ಕದಲ್ಲಿಯೋ ಅಥವಾ ಎತ್ತರದ ಜಾಗದಲ್ಲಿ ಇಲ್ಲಿ ಸಮುದ್ರ ತೀರಕ್ಕೆ, ಕರಾವಳಿಗೆ ಹತ್ತಿರ ನಾವು ರಬ್ಬರ್ ಹಾಕಿದರೆ ನಮಗೆ ಇಳುವರಿ ಖಂಡಿತ ಬರುವುದಿಲ್ಲ. ಇಳುವರಿ ಯಾವಾಗ ಬರುವುದಿಲ್ಲ ಅಂತೇಳಿ ಆಗುವಾಗ ನಮಗಿದು ನಷ್ಟಕ್ಕೆ ದಾರಿ ಆಗ್ತದೆ. ಅಂಥ ಪ್ರದೇಶದಲ್ಲಿ ಸಹ ನಾವು ರಬ್ಬರ್ ಹಾಕುವಾಗಲೂ ಯೋಚನೆ ಮಾಡಬೇಕು, ಅಡಿಕೆ ಹಾಕುವಾಗಲೂ ಯೋಚನೆ ಮಾಡಬೇಕು. ಇದರ ಬದಲು ಈಗ ಹಣ್ಣಿನ ಗಿಡಗಳನ್ನು ಖಂಡಿತ ಹಾಕಲಿಕ್ಕಾಗ್ತದೆ. ಈಗ ನಮ್ಮಲ್ಲಿ ತುಂಬ ಉಂಟು, ಹಣ್ಣಿನ ರಂಬುಟನ್ ಹಾಕಿದವರು ಇದ್ದಾರೆ, ಅಥವಾ ಕೊಕ್ಕೋ ಕೃಷಿ ಮಾಡಿದವರು ಇದ್ದಾರೆ, ಎಲ್ಲವನ್ನೂ ಇದ್ದಾರೆ. ನಾವು ಅದನ್ನು ಈ ನಮ್ಮ ಪ್ರದೇಶಕ್ಕೆ ಯಾವುದು ಸೂಕ್ತ, ತರಕಾರಿ ಬೆಳೆಯಲ್ಲಿ ಸಹ ಒಳ್ಳೆ ಕೆಲಸ ಮಾಡಿದವರು ಇದ್ದಾರೆ, ಹೂವಿನ ಬೆಳೆಗಳಲ್ಲಿ ಮಾಡಿದವರು ಇದ್ದಾರೆ. ನಮ್ಮ ಆಯಾಯ ಪ್ರದೇಶಕ್ಕೆ ಹೊಂದಿಕೊಂಡು ನಾವು ಅದನ್ನು ನಮ್ಮ ಬೆಳೆ, ನಮ್ಮ ಮಣ್ಣಿಗೆ, ನಮ್ಮ ಹವಾಮಾನಕ್ಕೆ ಯಾವುದು ಸೂಕ್ತ ಅಂತೇಳಿ ನಾವು ಖಂಡಿತವಾಗಿಯೂ ಆಲೋಚನೆ ಮಾಡಬೇಕಾಗ್ತದೆ. ಇನ್ನೂ ಸಹ ತುಂಬ ಆಲೋಚನೆ ಮಾಡಬೇಕು ಇದು.